ಶ್ರೀಕೃಷ್ಣನು ಕಥೆಯನ್ನು ಆರಂಭಿಸಿದನು. ಪೂರ್ವಕಾಲದಲ್ಲಿ ವೃಂದಾವನದಲ್ಲಿ ವೃಂದೇ ಎಂಬ ಒಬ್ಬ ಭಕ್ತೆ ಇದ್ದಳು. ಆಕೆ ಶ್ರೀವಿಷ್ಣುವಿನ ಆರಾಧಕಿಯಾಗಿದ್ದಳು. ಆಕೆಯ ಭಕ್ತಿಯು ಶುದ್ಧವಾಗಿತ್ತು. ಆದರೆ ಆಕೆಯ ಜೀವನದಲ್ಲಿ ಕೆಲವು ತಿರುವುಗಳು ಆಕೆಯನ್ನು ತುಳಸಿಯ ರೂಪಕ್ಕೆ ಕೊಂಡೊಯ್ದವು. ವೃಂದೆಯು ಶಂಖಚೂಡ ಎಂಬ ಒಬ್ಬ ದಾನವನನ್ನು ಮದುವೆಯಾದಳು. ಶಂಖಚೂಡನು ಶಿವನ ಭಕ್ತನಾಗಿದ್ದರೂ ದಾನವ ಸ್ವಭಾವದವನಾಗಿದ್ದನು. ಆದರೆ ವೃಂದೆಯ ಪತಿವ್ರತಾ ಧರ್ಮವು ಅವನಿಗೆ ಒಂದು ಕವಚದಂತೆ ರಕ್ಷಣೆಯನ್ನು ನೀಡಿತ್ತು. ಶಂಖಚೂಡನ ದುಷ್ಟತನವು ದೇವತೆಗಳಿಗೆ ಕಂಟಕವಾಗಿತ್ತು. ಆತನನ್ನು ಸಂಹರಿಸಲು ಶಿವನಿಗೆ ಒಂದು ಉಪಾಯ ಸಿಕ್ಕಿತ್ತು. ಆದರೆ ವೃಂದೆಯ ಪತಿವ್ರತಾ ಧರ್ಮವು ಅಡ್ಡಿಯಾಗಿತ್ತು. ಆಗ ಶ್ರೀವಿಷ್ಣುವು ಶಂಖಚೂಡನ ರೂಪ ತಾಳಿ ವೃಂದೆಯ ಬಳಿಗೆ ಬಂದನು. ವೃಂದೆಯು ತನ್ನ ಪತಿಯೆಂದು ಭಾವಿಸಿ ಆತನನ್ನು ಸ್ವೀಕರಿಸಿದಳು. ಆ ಕ್ಷಣದಲ್ಲಿ ಆಕೆಯ ಪತಿವ್ರತಾ ಧರ್ಮವು ಭಂಗವಾಯಿತು ಮತ್ತು ಶಿವನು ಶಂಖಚೂಡನನ್ನು ಸಂಹರಿಸಿದನು.